ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸರ್, ಈಗ ಜಾತಿ ಗಣತಿ ಭಾಳ ಚರ್ಚೆ ಆಗ್ತಾ ಇದೆ. 2013 ಸರ್ವೆ ಮಾಡಿದ್ರು, ಈಗ ಅದನ್ನು ತೊಗೊಂಡ್ಬರ್ತಾರೆ. ಭಾಳಷ್ಟು ಜಾತಿಗಳ ಸಂಖ್ಯೆಯನ್ನು ಕಡಿಮೆ ತೋರಿಸ್ತದೆ. ಅದರಲ್ಲೂ ವೀರಶೈವ ಲಿಂಗಾಯತ ಏನು ಜಾತಿ ಇರುತ್ತೆ ಭಾಳಷ್ಟು ಕಡಿಮೆ ಸಂಖ್ಯೆ ತೋರಿಸ್ತದೆ. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ, ಸಮುದಾಯಗಳಲ್ಲಿ ನಡೀತಾ ಬಂದಿದೆ. ಆ ವಿಷಯಕವಾಗಿ ಮುಂದುವರೆದು ಹೇಳಬೇಕು ಅಂದರೆ ಅದನ್ನು ಮರುಗಣತಿ ಮಾಡಲಿಕ್ಕೆ ಆದೇಶ ಮಾಡೋದು ಎಲ್ಲಕ್ಕಿಂತಲೂ ಹೆಚ್ಚು ಒಳ್ಳೆಯದು. ಯಾಕಂದರೆ ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಸಾವರ್ಕರು. ಏನು ಸಿದ್ದರಾಮಯ್ಯನವ್ರ ವಂಶಜರೆಲ್ಲ ಹೋಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ವೀಕ್ಷಕರಾಗಿ ಹೋಗಿದ್ದಾರೆ. ಇವರು ಸಿದ್ದರಾಮಯ್ಯನವರು ಫ್ಯಾಮಿಲಿ ವೀಕ್ಷಕರಾಗಿ ಹೋಗಿದ್ರ. ಕ್ಯಾಂಡಿಡೇಟ್ ಹಾಕಿದವರು ಕಾಂಗ್ರೆಸ್ ಅವರು. ಚುನಾವಣೆ ಪ್ರಚಾರಕ್ಕೆ ಬಂದಿದ್ದು ನೆಹರು. ಬೈ ಎಲೆಕ್ಷನ್ಗೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಕಾಂಗ್ರೆಸ್ ಅವ್ರಿಗೆ ಬೈ ಎಲೆಕ್ಷನ್ಗೆ ಯಾರಾದರೂ ಪ್ರಧಾನಮಂತ್ರಿ ಬಂದು ಚುನಾವಣೆಯಲ್ಲಿ ಭಾಷಣ ಮಾಡೋಗ್ತಾರ? ನಾಚಿಕೆ ಆಗಬೇಕು ಇವ್ರಿಗೆ. ಸಾವರ್ಕರ್ ದೇಶ ಪ್ರೇಮಿ, ಯಾರು ಹಿಂದೂಗಳು ಇದ್ದಾರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಪಾಕಿಸ್ತಾನದವ್ರಿಗೆ ತೋರಿಸೋದೆಲ್ಲ ತೋರಿಸ್ಬಿಟ್ಟವರಲ್ಲ. ಕಳೆದ ಎರಡು ವರ್ಷದಲ್ಲಿ ಏನೇನು ಈ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡ್ಬೋದು, ಹಿಂದೆ ಯಾವ ಸರ್ಕಾರನೂ ಮಾಡದೇ ಇರೋವಂಥ ಬೆಲೆ ಏರಿಕೆಗಳು, ಕಸನೂ ಬಿಟ್ಟಿಲ್ಲ. ಆ ರೀತಿ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರನ್ನು ದರೋಡೆ ಮಾಡಿಬಿಟ್ಟಿದ್ದೀರ. ಇನ್ನೇನು ತೋರಿಸೋದೇನೈತೆ? ಇನ್ಯಾವುದನ ಇದ್ದರೆ ಗಾಳಿಗೊಂದು ಬಿಟ್ಟಿದ್ದೀರಾ, ಅದನ್ನು ತೋರಿಸ್ಬಿಡಿ. ಅದನ್ನೇ ತೋರಿಸ್ಬೋದು. ಮೋಸ್ಟ್ಲಿ ವಿಂಡ್ ನಾವು ಆಡ್ತಾ ಇರೋದನ್ನು ನೋಡಿದ್ರಿ. ಈಗ ಮನೆಯಲ್ಲಿ ನೀವು ಗಾಳಿ ಕುಡಿದ್ರೆ ಅದಕ್ಕೂ ಟ್ಯಾಕ್ಸು, ನೀರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆಯಿಂದ ಕಸಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಮನೆ ತೆರಿಗೆ ಹಾಕಿದ್ದಾರೆ, ಪೆಟ್ರೋಲ್ ಡೀಸೆಲ್. ಇವತ್ತು ಲಾರಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಡೀಸೆಲ್ ಏರಿಕೆ ಬಗ್ಗೆ. ಅದರಿಂದ ಇನ್ನೇನು ತೋರಿಸೋದೇನು ಇಲ್ಲ. ನೆನ್ನೆನು DK ಶಿವಕುಮಾರ್ ಅವರ ಕಾಳಜಿಯನ್ನು ನಾನು ಗಮನಿಸ್ತೇನೆ. ಆದರೆ DK ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 2013ಕ್ಕೆ ಒಂದು ಸಿಲಿಂಡರ್ ಬೆಲೆ 1190 ರೂಪಾಯಿ ಇತ್ತು. ಇವತ್ತದು 900 ರೂಪಾಯಿಗೆ ಬಂದು ನಿಂತಿದೆ 2013ಕ್ಕೆ. DK ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದೇನೆ, 23ರಲ್ಲಿ ಇದ್ದಂತಹ ಬಾಂಡ್ ಪೇಪರು 20 ರೂಪಾಯಿದು 100 ರೂಪಾಯಿ ಆಗಿದೆ. 23ರಲ್ಲಿ ಇದ್ದಂತಹ ಹಾಲಿನ ಬೆಲೆ ಇವತ್ತಿಗೆ 9 ರೂಪಾಯಿ ಹೆಚ್ಚಾಗಿದೆ. ನೀರಿನ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಮನೆಗೆ ಬಹುತೇಕ 400ರಿಂದ 500 ರೂಪಾಯಿ ಕಸದ ತೆರಿಗೆಯನ್ನು ಹಾಕ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ಗೆ ಸೆಸ್ಸನ್ನು ವಿಧಿಸೋದ್ರ ಮೂಲಕ ಅಕ್ಕಪಕ್ಕದ BJP ರಾಜ್ಯಗಳಲ್ಲಿ ಕಡಿಮೆಗೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ, ನೀವು ಏರಿಸ್ಕೊಂಡಿದ್ದೀರಿ. ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ. ಇಷ್ಟು ಕಟ್ಟೋದಕ್ಕಾಗಲ್ವಾ ನಿಮಗೆ? ಏನು ದಾಡಿ ಆಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? 2023ಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೇಂಟೈನ್ ಮಾಡಿದ್ರೆ ಸಾಕಿತ್ತು, ಇಳಿಸೋದು ಬೇಡ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ 10 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರನ್ನು ಕೊಟ್ಟು 1190 ರೂಪಾಯಿಯಿಂದ 900 ರೂಪಾಯಿಗೆ ಇವತ್ತಿನ ರೇಟ್ ಇದೆ, 850 ಇತ್ತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.